ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಂದಿರ ಮಸೀದಿ ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ವಿಪಕ್ಷಗಳಿಗೆ ಅರಿವಿಲ್ಲ. ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ವಾಗ್ದಾಳಿ. ರಾಜ್ಯದಲ್ಲಿ ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ಮತದಾನದ ಹಕ್ಕು ಸಿಗಬೇಕು ಎನ್ನುವುದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ತಿಳಿಸಿದ್ದಾರೆ. ಇಂದು ತಾಲೂಕಿನ ಗಂಜಗುಂಟೆ ಗ್ರಾಮಕ್ಕೆ ಭೇಟಿ ನೀಡಿದ ನಂತರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಪ್ರಮುಖ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ಜವಾಬ್ದಾರಿಯುತವಾಗಿ ಸ್ಪಂದಿಸಬೇಕು ಎಂದು ಕರೆ ನೀಡಿದರು. ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಲು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸರ್ಕಾರ ಮತ್ತು ಪಕ್ಷದ ವತಿಯಿಂದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಕೆಲವು ತಾಂತ್ರಿಕ ಕಾರಣಗಳಿಂದ ಅಥವಾ ವ್ಯವಸ್ಥಿತ ನಿರ್ವಹಣೆಗಾಗಿ ಮಸೀದಿ, ಅಂಗನವಾಡಿ ಕೇಂದ್ರ ಅಥವಾ ದೇವಸ್ಥಾನಗಳ ಆವರಣದಲ್ಲಿ ಕುಳಿತು ಅಧಿಕಾರಿಗಳು ಕೆಲಸ ಮಾಡಿರಬಹುದು. ಇದನ್ನ ರಾಜಕೀಯವಾಗಿ ತಪ್ಪಾಗಿ ಬಿಂಬಿಸುತ್ತಿರುವ ವಿರೋಧ ಪಕ್ಷಗಳ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಮತದಾನ ಎನ್ನುವುದು ನಮ್ಮ ಹಕ್ಕು. ನಾವು ಮತದಾನದ ಪ್ರಕ್ರಿಯೆಯಿಂದ ಹಿಂದೆ ಉಳಿದರೆ ನಮಗೆ ಸಿಗಬೇಕಾದ ಹಕ್ಕುಗಳು ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳಿಂದ ವಂಚಿತರಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಇದರ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲು ಇದೇ 12ರಂದು ತೋಟದ ಮನೆಯಲ್ಲಿ ತಾಲೂಕಿನ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಒಂದು ಬೃಹತ್ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವ ಮತ್ತು ಜಾಗೃತಿಯ ಕುರಿತು ಸವಿಸ್ತಾರವಾಗಿ ಚರ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಇನ್ನು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ 2 ವರ್ಷ ಕಳೆದಿದೆ. ಅಂದಿನ ದಿನಗಳಲ್ಲಿ ಸಚಿವರಾಗಿದ್ದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಮ್ಮನ್ನ ಪಕ್ಷಕ್ಕೆ ಆಹ್ವಾನಿಸಿ ಪಕ್ಷದೊಂದಿಗೆ ಒಟ್ಟಾಗಿ ಕೆಲಸ ಮಾಡುವಂತೆ ತಿಳಿಸಿದ್ದರು. ಅದರಂತೆ ನಾವೆಲ್ಲರೂ ಪಕ್ಷದ ಉನ್ನತಿಗಾಗಿ ಶ್ರಮಿಸುತ್ತಿದ್ದೇವೆ. ಪ್ರಸ್ತುತ ಸಚಿವ ಸ್ಥಾನಕ್ಕಾಗಿ ಡಾಕ್ಟರ್ ಸುಧಾಕರ್, ಸುಬ್ಬಾರೆಡ್ಡಿ ಹಾಗೂ ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವರು ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಯಾರಿಗೆ ಯಾವ ಜವಾಬ್ದಾರಿ ನೀಡಬೇಕು ಎಂಬುದನ್ನು ಕಾಂಗ್ರೆಸ್ ವರಿಷ್ಠರು ಸೂಕ್ತವಾಗಿ ಪರಿಶೀಲಿಸಿ ತೀರ್ಮಾನಿಸಲಿದ್ದಾರೆ. ವರಿಷ್ಠರು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದು ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ವಸಂತ್ ಕುಮಾರ್ ಹಾಗೂ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಉಪಸ್ಥಿತರಿದ್ದರು. ಮುಖಂಡರುಗಳು, ನಮ್ಮ ಅಭಿಮಾನಿಗಳೇನಿದ್ದಾರೆ, ಕಾಂಗ್ರೆಸ್ ಬಂಧುಗಳು, ಕಾಂಗ್ರೆಸ್ ಅಭಿಮಾನಿಗಳು ಬೂತ್ ಮಟ್ಟದಲ್ಲಿ ಎಲ್ಲ ಮುಖಂಡರು ಜವಾಬ್ದಾರಿ ತಗೊಂಡು ಅಲ್ಲಿನ ಅಂಗನವಾಡಿ BLO ಅಧಿಕಾರಿಗಳೇನಿರ್ತಾರೆ ಅವ್ರ ಜೊತೆಗೂಡಿ ಮನೆ ಮನೆಗೂ ತೆರಳಂಥದ್ದು, ಎನ್ಯುಮರೇಷನ್ ಫಾರಮ್ನ ಹಂಚೋಂಥದ್ದು ಮತ್ತು ಅದನ್ನು ಫಿಲಪ್ ಮಾಡೋಂಥ ನಿಟ್ಟಿನಲ್ಲಿ ಅವರಿಗೆ ಸಹಕಾರ ಕೊಡೋಂಥದ್ದು, ಮಾಹಿತಿ ಗೊತ್ತಿಲ್ಲದಿದ್ದಂಗೆ ಮಾಹಿತಿ ಹೇಳೋಂಥದ್ದು, ಮತ್ತು ಅವರು ಟ್ರ್ಯಾಕ್ ಆಗಿರೋಂಥವ್ರು ಊರಲ್ಲಿ ಇಲ್ಲದೆ ಇದ್ದರೆ ಅವ್ರನ್ನ ಫೋನ್ ಮಾಡಿ ಕರೆಸೋಂಥದ್ದು ಇವೆಲ್ಲನೂ ಸಹ ಸಕ್ರಿಯವಾಗಿ ಆಗ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಕನಿಷ್ಠ ಅಂದರೆ 50ರಿಂದ 80 ಫಾರಮ್ಸ್ ದಿನನಿತ್ಯ ಅಪ್ಲೋಡ್ ಆಗ್ತಾ ಇದೆ. ಇವೆಲ್ಲನೂ ಸಹ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಸಂಪೂರ್ಣವಾಗಿ ಈ SIR ಪ್ರಕ್ರಿಯೆ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಅಂತ ನಮಗಂತೂ ಕಾನ್ಫಿಡೆನ್ಸ್ ಇದೆ. ಆ ನಿಟ್ಟಿನಲ್ಲಿ ನಮ್ಮಗಳ ಮುಖಂಡರುಗಳು ಸಹ ಸಾಕಷ್ಟು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾ ಇರೋದು. ಈ 12ನೇ ತಾರೀಕು ನಮ್ಮ ತೋಟದ ಮನೆಯಲ್ಲೂ ಸಹ ತಾಲೂಕಿನಾದ್ಯಂತ ಎಲ್ಲ ಮುಖಂಡರುಗಳನ್ನು ಸಹ, ಕಾರ್ಯಕರ್ತರನ್ನ, ಸಾರ್ವಜನಿಕರನ್ನ ಎಲ್ಲರೂ ಸಹ ಒಂದು ದೊಡ್ಡ ಮಟ್ಟದ ಬೃಹತ್ ಸಭೆ SIR ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು. ಯಾಕಂದರೆ ಮತದಾನದಿಂದ ನಾವು ಹಿಂದೆ ಉಳ್ಕೊಂಡ್ರೆ ನಮ್ಗೆ ಏನೆಲ್ಲ ಹಕ್ಕುಗಳು ಬರೋಂಥದ್ದು, ಗ್ಯಾರಂಟಿ ಕಾರ್ಯಕ್ರಮಗಳಿರೋಂಥದ್ದು ಇವೆಲ್ಲನೂ ಸಹ ವಂಚಿತ ಆಗೋಂಥದ್ದು ಸಹ ಇರ್ತದೆ. ಅದಕ್ಕೆ ಇವೆಲ್ಲನೂ ಸಹ ಪಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ಮತ ನಮ್ಮ ಹಕ್ಕು, ಅದು ನಾವು ಖಂಡಿತವಾಗ್ಲೂ ಪಡ್ಕೊಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೆ ಯಾರೂ ವಂಚಿತರಾಗಬಾರ್ದು ಅನ್ನೋ ಒಂದು ವಿಚಾರವಾಗಿ ಇದನ್ನು ಜಾಗೃತಗೊಳಿಸುವಂಥದ್ದು ಮತ್ತು ಇದರಲ್ಲಿ ಎಲ್ಲರೂ ಸಹ ಪಾಲ್ಗೊಂಡು ಮತನ ಪಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಎನ್ಯುಮರೇಷನ್ ಫಾರಮ್ ಫಿಲಪ್ ಮಾಡಿ BLOಗೆ ಕೊಡೋಂಥದ್ದು ಜಾಗೃತಿ ಮೂಡಿಸಿ ಅದು ಸರಿಯಾದ ದಾರಿಲಿ ಹೋಗೋಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸೋಂಥದ್ದು ಮತ್ತು ಗ್ರಾಮ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಇದನ್ನು ಅನುಷ್ಠಾನ ಮಾಡೋಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ಜವಾಬ್ದಾರಿ ತಗೊಳ್ಳಿ ಅಂತೇಳಿ ನನ್ನ ಮಾತು. ಕಾಂಗ್ರೆಸ್ ಪರ ನಾವು ಕಾಂಗ್ರೆಸ್ಗೆ ಹೋಗಿ 2 ವರ್ಷ ಆಗಿದೆ. MP ಚುನಾವಣೆಯಲ್ಲಿ ನಮ್ಮನ್ನು ಕಾಂಗ್ರೆಸ್ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟರ್ MC ಸುಧಾಕರ್ ಅವತ್ತಿನ ದಿನ ಘನತೆವೆತ್ತ ಸಚಿವರಿದ್ದರು. ಅವರು ಬಂದು ನಮ್ಮನ್ನು ನೀವು ಪಕ್ಷದ ಜೊತೆ ಇರಬೇಕು, ಕೆಲಸ ಮಾಡಬೇಕು, ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಅದಂತೆ ಪಕ್ಷದ ವರಿಷ್ಠರು ಸಹ ನಮ್ಮನ್ನು ಕರೆಸ್ಕೊಂಡು ನಮಗೆ ಅವಕಾಶ ಮಾಡಿಕೊಟ್ಟು ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ. ಮಾಡ್ತಾಯಿದ್ವಿ. ಕಾಂಗ್ರೆಸ್ ವರಿಷ್ಠರಿಗೆ ಬಿಟ್ಟಂಥದ್ದು ಈಗ ಸಾಕಷ್ಟು ಎಲ್ಲರೂ ಸಹ ಬೇಕು ನಮಗೆ ಮಂತ್ರಿ ಸ್ಥಾನ ಅಂತ ಕೇಳ್ತಾ ಇದ್ದಾರೆ. ಮತ್ತು ಸುಧಾಕರಣ್ಣ ಕೇಳ್ತಾ ಇದ್ದಾರೆ, ಸುಬ್ಬಾರೆಡ್ಡಿ ಅಣ್ಣ ಅವರು ಕೇಳ್ತಾ ಇದ್ದಾರೆ, ಪ್ರದೀಪ್ ಈಶ್ವರ್ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪಕ್ಷದ ವರಿಷ್ಠರು ಯಾರನ್ನ ಅಳೆದು ತೂಗಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ, ಅವ್ರ ಜೊತೆ ನಾವು ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ ನಮಗೆ ಗೊತ್ತಿರೋಂಥದ್ದು.
ಆರ್ಮಿ